ಜಾನಪದದಲ್ಲಿ ನಮ್ಮ ಪಡಿಶೆಟ್ಟಿ ಗುರುಗಳು ಎಲ್ಲ ಅಧ್ಯಯನ ಮಾಡ್ಯಾರ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ತ್ರಿಪದಿಗಳು ಭಾಳ ಅದಾವ. ಹೆಂಗಂದ್ರೆ ಅದೇ ಇಂಥವೆಲ್ಲ ಗಂಡನ ಮಾಡಿ ಆ ತವ್ರ ಮನೆಯಿಂದ ಗಂಡನ ಮನೆ ಕೊಟ್ಟಾಕರಾಗ ಗಂಡನ ಮನೆಗೆ ಹೊಳ್ಳಿ ತವ್ರ ಮನೆಗೆ ಹೋಗ್ತಾಳ. ಹೆಣ್ಮಗಳು ತವ್ರ ಮನೆಗೆ ಹೋಗ್ಬೇಕಾದ್ರೆ ಜೀವ ನೆನೆಸಲ್ಲ ಅಂತೇಳಿ ಅವ್ರ ಮನ್ಯಾಗ ಏನಿರ್ತದೆ ಅಂದ್ರೆ ಹಿಂಗೆ ಸಿಂಧಿಗೆ ಅಂತ ಊರಾಗ ಜಾತ್ರೆ ಇರ್ತದೆ. ಜಾತ್ರೆ ಏನಾಗಿರ್ತದೆ ಅಂದ್ರೆ ಎಲ್ಲರೂ ಜಾತ್ರೆ ಇದ್ರೆ ಸ್ವಾಭಾವಿಕ ಹೆಣ್ಮಕ್ಳು ಹೋಗ್ತಾರೆ. ಹೆಣ್ಮಕ್ಳು ಹೋಗಿರ್ತದೆ, ಹೊಸದಾಗಿ ಲಗ್ನ ಆಗಿರ್ತದೆ. ಹೊಸದಾಗಿ ಲಗ್ನ ಆದಕ್ರೆ ಏನು ಮಾಡಿರ್ತಾಳೆ ಅಂದ್ರೆ, ಅಲ್ರಿ ನಮ್ಮ ಊರು ಜಾತ್ರೆ ಅದ, ನಾ ಹೋಗ್ತೀನಿ ಮುಂದೆ, ನಾ ಹೋಗಿ ನಮ್ಮ ಗೆಳೆಯರು ಗೆಳತಿಯರು ಎಲ್ಲರೂ ಇರ್ತಾರೆ, ನಾ ಅವ್ರಿಗೆ ಮಾತಾಡಿಸ್ಬೇಕು, ನನ್ನ ಕುಶಲೋಪವನ್ನು ಹಂಚ್ಕೊಳ್ಬೇಕು, ಅದಕ್ಕೆ ನಾ ಮುಂದೆ ಹೋಗಿರ್ತೀನಿ, ನೀವು ಹಿಂದಿಂದ ಬರ್ರಿ ಅಂತ ಹೇಳ್ತಾಳೆ. ನೀವು ಹಿಂದಿಂದ ಬರ್ರಿ, ನಮ್ಮೂರು ತೇರು ಜಾತ್ರೆ ಅದ, ಜಾತ್ರೆ ಹೇಳಕರಾಗ ನೀವು ಬರಬೇಕು, ಹೊಸದಾಗಿ ಲಗ್ನ ಆಗಿದ್ದೇವೆ ನಾವಿಬ್ಬರು ಕೂಡಿ ಜೋಡಿಯಾಗಿ ಹೋಗೋಣ ಅಂತ. ಆವಾಗ ಗಂಡನ ಮನ್ಯಾಗ ತವ್ರ ಮನ್ಯಾಗ ಹೋಗಿ ಗಂಡಗೆ ಕರಿತಾಳ. ಗಂಡ ಬರಬೇಕಾದ ಟೈಮ್ಗೆ ಬರಲ್ಲ. ಆ ಸಂದರ್ಭ ಹೆಂಗಿರ್ತದೆ ಅಂದ್ರೆ ಆ ಹೆಣ್ಣು ಮಗಳು ನೆನೆಸ್ತಾಳ, ಗಂಡ ಯಾಕೆ ಬರಲಿಲ್ಲ, ನಾ ದಾರಿ ನೋಡ್ತೀನಿ. ಹೆಂಗಂದ್ರೆ, ಬರ್ತೀನಂದನಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಬರ್ತೀನಂದನಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಮ್ಯಾಳಿಗೆ ಮ್ಯಾಲ ನಾ ಕುಂತಾಗ ಹೊತ್ತ ಕೈಯ ಮಾರ, ನಾಳಿಗೆ ನಮ್ಮ ಊರ ಜಾತರಿ ಭರ್ಜರಿ ತೇರ, ಬ್ಯಾಳಿಗೆ ನೀರ ಹಾಕಬೇಕ ಕೋಳಿ ಕೂಗುದಕ, ನಾಳಿಗೆ ಹೋಳಿಗಾಗಬೇಕ, ಬರ್ತೀನಂದನಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಮಲಮಲ ಅಂಗಿ ಮಡಿಚಿ ಸುತ್ತಿದ ಶಮನ ಬಿಟ್ಟ ಪಟಕ, ಮಲಮಲ ಅಂಗಿ ಮಡಿಚಿ ಸುತ್ತಿದ ಶಮನ ಬಿಟ್ಟ ಪಟಕ, ಕುಲು ಕುಲು ನಕ್ಕು ಹೇಳಿ ಬಂದೀನಿ ಸೋಲತಾರ ಹಟಕ, ಕುಲು ಕುಲು ನಕ್ಕು ಹೇಳಿ ಬಂದೀನಿ ಸೋಲತಾರ ಹಟಕ, ಗಲಗಲ ಗೆಜ್ಜಿ ಸಪ್ಪಳಾಯಿತು ಊರಾಗ ಸಿವಳಗ, ಬಂದೆನೆ ದುಡಿದು ಇಳಿದು ತೆಳಗ, ಬಂದೆ ದುಡಿದು ಇಳಿದು ತೆಳಗ, ಬರ್ತೀನಂದನಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಮನಿಯ ಬುಡಕಗಡ ಅಂಗಳದಾಗ ಗಾಡಿ ನಿಂತೈತೆಲ್ಲ, ಹುಡುಕಿನಿ ಆ ಗಾಡ್ಯಾಗ ನಾನು ನನ್ನಲ್ಲ ಇಲ್ಲ, ಅತ್ತಿಯ ಗಚಿಡ ಪಡಸತೈತಿ ನೋಡಿ ಅತ್ತಿ ಮಾವಿಂದ, ನೋಡಿ ನಗುದು ಏನು ಚಂದ, ಬರ್ತೀನಂದನಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಬರ್ತೀನಂದನಲ್ಲ ಜಾತ್ರೆಗೆ ಇನ್ನೂ ಬರಲಿಲ್ಲ, ಗೆಳೆಯ ಇನ್ನೂ ಬರಲಿಲ್ಲ, ರಾಯ ಇನ್ನೂ ಬರಲಿಲ್ಲ. ತವ್ರ ಮನೆಯಿಂದ ಹೋಗಿ ಗಂಡನ ಮನ್ಯಾಗ ಜಗಳ ತೆಗಿತಾಳ, ನೀ ಬರೋತಕ್ಕಂಥ ಟೈಮ್ಗೆ ಬರಲಿಲ್ಲ, ನಾ ಹೇಳಿದ್ದ ಕೆಲಸ ಏನೂ ಮಾಡಲ್ಲ ಅಂತ. ಅದೊಂದು ಎಲ್ಲ ರಮಿಸ್ಬೋದು, ಆದ್ರೆ ಸಿಟ್ಟು ಬಂದಾಕ ರಮಿಸೋದು ಭಾಳ ಕಷ್ಟ ಹೆಣ್ಮಕ್ಳಿಗೆ. ಅದ್ರಾಗ ಗಂಡ ಹೆಂಡತಿ ಜಗಳ ನೋಡಬೇಕು. ಒಂದು ದಿವಸ ಏನಾಗಿರ್ತದೆ ಅಂದ್ರೆ, ತೋಟದ ಪಟ್ಟು ಇರ್ತದೆ, ತೋಟದ ಪಟ್ಟಾಗ ಎಲ್ಲ ಹಕ್ಲ ಹಾಯಿಸ್ಕೊಳ್ಳೋ ಕಾರ್ಯಕ್ರಮ ಇರ್ತದೆ. ಹಕ್ಲಂದ್ರೆ ಈ ಕಡೆ ಎಲ್ಲ ಗೊತ್ತದ, ನಾವು ಏನೋ ಈ ಗೋಧಿ ರಾಶಿ ಮಾಡ್ದಕ್ರ ಹಕ್ಲ ಹಾಯಿಸ್ತೇವೆ, ಸಜ್ಜಿ ರಾಶಿ ಮಾಡ್ದಕ್ರ ಹಕ್ಲ ಹಾಯಿಸ್ತೇವೆ, ಮತ್ತು ಈ ಶೇಂಗಾ ರಾಶಿ ಆದ ಬಳಕ ನೆಲ ಕೆದರಿ ಶೇಂಗಾ ಆರಿಸ್ತೇವೆ. ಇವೆಲ್ಲ ಹಕ್ಲ ಆರಿಸೋ ಸಂದರ್ಭದಾಗ ಈಕಿಗೆ ಸಿಟ್ಟಿರ್ತದ, ಟೈಮ್ ಸರಿ ನಾನು ಜಾತ್ರೆಗೆ ಬರಲಿಲ್ಲ, ನನಗೆ ಅಸಹ್ಯ ಮಾಡ್ಯಾನ ಗಂಡ ಅಂತೇಳಿ ಮನೆಗೆ ಅಲ್ಲಿದಿಂದ ತವ್ರ ಮನೆಯಿಂದ ಮಾರಿ ಉಬ್ಬಿಸ್ಕೊಂಡು ಬಂದಿರ್ತಾಳೆ. ಬಂದ ಕೂಡ ಕೇಳ್ತಾನೆ, ಅಲ್ಲ ಮತ್ತು ಹೊಲಕ್ಕೆ ಹೋಗೋನು, ಮತ್ತು ಹಕ್ಲ ಭಾಳ ಬಿದ್ದಾವ ಹೊಲದಾಗ, ಹಕ್ಲ ಹಾಯಿಸ್ಕೊಂಬರೋನು, ಮತ್ತು ಹಾಯಿಸ್ಕೊಂಬಂದು ಅವಲ್ಲ, ಮತ್ತು ನಾಳೆ ನಮ್ಗೆ ಊಟಕ್ಕೆ ಆಗ್ತಾವ ಅಂತೇಳಿ ಆಕಿ ನಾ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಎಲ್ಲ ಹಂಗೆ ಮಾಡಬೇಡ, ಹಕ್ಲ ಹಾಯಿಸ್ಕೊಂಬಂದ್ರೆ ನಾಳೆಗೆ ಸಜ್ಜಿ ಮಾಡ್ಲಿಕ್ಕೆ ಬರ್ತದೆ, ಸಜ್ಜಿ ರಾಶಿ ಮಾಡಿ ಸಜ್ಜಿ ರೊಟ್ಟಿ ತಿನ್ನೋನು, ಥಂಡಿ ದಿನ ಅದ, ನಾವೆಲ್ಲ ಬೆಚ್ಚಗಾಗಿರೋನು ಅಂತ ಗಂಡ ಹೇಳ್ತಾನೆ. ಒಟ್ಟ ಕೇಳಲ್ರಿ, ಏನು ಮಾಡ್ತಾಳೆ ಅಂದ್ರೆ, ನೀನೇ ಹೋಗತ್ತೆ ಹೇಳ್ತಾಳೆ. ಯಾಕೆ ಅಂತ ಕೇಳಿದ್ರೆ, ನನಗೆ ಜ್ವರ ಬಂದವ, ಮೈಕೈ ಎಲ್ಲ ನೋಸ್ತದ, ನನಗೆ ಬರೋಕ್ಕಾಗಲ್ಲ, ನೀನೇ ಹೋಗು ಅಂತೇಳಿ. ಆದರೂ ಭಾಳ ರಮಸ ನಾವು ಏನಂತೇಳಿ, ಆಯಿತು ನೀ ಮನೆಗೆ ಇರು, ನಾ ಹೋಗಿ ಸಜ್ಜಿ ತೊಗೊಂಬರ್ತೀನಿ, ತೊಗೊಂಬಂದ ಬಳಕ ನೀ ಅಡುಗೆ ಮಾಡಾಕತ್ತೆ ಆತ. ಅವಾಗ ಗಪ್ಪ ಆಗ್ತಾಳೆ. ಇವ ಹೋಗ್ತಾನೆ ಹೊಲಕ್ಕೆ ಹೋಗಿ ಏನೇನು ತರ್ತಾನ, ಹೆಂಗೆ ಮಾಡ್ತಾನ ಅನ್ನೋದು ಎಷ್ಟು ಹಾಸ್ಯಮಯವಾದಂಥ ನಮ್ಮ ಜಾನಪದ ಅದ ನೋಡ್ರಿ. ಹೆಂಗೆ ಹೇಳ್ತಾನೆ, ಸಜ್ಜಿ ತೇನಿ ತಂದೇನ ಕುಟ್ಟೇಳ ನನ್ನ ಮಡದಿ, ಸಜ್ಜಿ ತೇನಿ ತಂದೇನ ಕುಟ್ಟೇಳ ನನ್ನ ಮಡದಿ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಬೀಸಿ ಇಟ್ಟೇನ
ನಾದೇಳ ನನ್ನ ಗೆಳತಿ ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ ಸಜ್ಜಿ ರೊಟ್ಟಿ ಮಾಡಿ ಇಟ್ಟೇನ ತಿನ್ನೇಳ ನನ್ನ ಮಡದಿ ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನಗೀಗ ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನಗೀಗ ಜ್ವರ ಹೋಗ್ಯಾವ ನನಗೀಗ. ನೋಡ್ರಿ ಎಷ್ಟು ಅನ್ಯೋನ್ಯವಾದಂಥ ಸಂಬಂಧವಿರ್ತದೆ. ಈ ಗಂಡ ಹೆಂಡ್ರದ ಹಂಗ ಹಾಸಿಗೆ ಹಾಸಂದ ಮಲ್ಲಿಗೆ ಮುಡಿ ಅಂದ ಬ್ಯಾಸರಾಯಿತು ಮಡದಿ ಮಲಗೆಂದ ಬ್ಯಾಸರಾಯಿತು ಮಡದಿ ಮಲಗೆಂದ ನನ್ನ ರಾಯ ನನ್ನ ನೋಡಿ